ಈಗ ನಿಮ್ಗೆ ಸಿಕ್ಕಿರುವಂತಹ ರಿಪೋರ್ಟ್ ಪ್ರಕಾರ, ಯಾಕಂದ್ರೆ ಇಡೀ ಸರ್ಕಾರ ಇಲ್ಲಿದೆ, ಸಚಿವರಿಗೆ ಟಾಸ್ಕ್ ಕೊಟ್ಟಿದ್ದಾರೆ, ಶಾಸಕರಿಗೆ ಟಾಸ್ಕ್ ಕೊಟ್ಟಿದ್ದಾರೆ, ಇದ್ದು ಕೆಲಸ ಮಾಡ್ಬೇಕು ಅಂತ. ಯಾವತ್ತು ಎಚ್ ವೈ ಮೇಟಿ ಅವರ ಚುನಾವಣೆ ಕೂಡ ಇಷ್ಟೊಂದು ಜನ ಬಂದು ಯಾರು ಏನು ಕೆಲಸ ಮಾಡಿಲ್ಲ. ಬೈ ಎಲೆಕ್ಷನ್ ಅಲ್ಲಿ ಇಡೀ ಸರ್ಕಾರ ಇದೆ, ಆದ್ರೂ ಸ್ವತಃ ಸಿದ್ದರಾಮಯ್ಯ ಅವರಿದ್ದಾರೆ, ಯತೀಂದ್ರ ಅವರಂತೂ ಒಂದು ವಾರದಿಂದ ಇಲ್ಲೇ ನಿಂತು ಕೆಲಸ ಮಾಡ್ತಿದ್ದಾರೆ. ನಿಮಗಿರೋ ರಿಪೋರ್ಟ್ ಪ್ರಕಾರ ಗ್ರಾಮೀಣ ಭಾಗದಲ್ಲಾಗಿರ್ಬೋದು, ನಗರದಲ್ಲಾಗಿರ್ಬೋದು, ಹೇಗಿದೆ ಮೇಡಮ್ ರೆಸ್ಪಾನ್ಸ್? ಚೆನ್ನಾಗಿದೆ ಸರ್. ನಾವು ಗ್ರಾಮೀಣ ಭಾಗದಲ್ಲಿ ನಾವು ನಮ್ಮ ತಂದೆಯವರು ಏನು ಹೋಗಿ ತಗೊಂತ ಇದ್ರು ಅದಕ್ಕಿಂತ ಹೆಚ್ಚಿಗೆ ಒಂದು ನಿರೀಕ್ಷೆ ಇಟ್ಕೊಂಡಿದೀವಿ ಸರ್. ಆಗತ್ತೆ ಸರ್, ಹೆಚ್ಚಿಗೆ ನಾವೇನ್ ನಿರೀಕ್ಷೆ ಇಟ್ಕೊಂಡಿದೀವಿ ಅದು ಪ್ರತಿಫಲ ಸಿಗುತ್ತೆ ಸರ್. 2004 ಇತ್ತೀಚೆಗೆ ಆಗಿರೋ ಚುನಾವಣೆಗಳೆಲ್ಲವೂ ಕೂಡ ಈಗ ಬಿಜೆಪಿಯಲ್ಲಿ ನಿಂತಿರುವಂತಹ ಅಭ್ಯರ್ಥಿಗೆ ಮತ್ತೆ ತಮ್ಮ ತಂದೆಯವರಿಗೆ ನೇರ ಪೈಪೋಟಿ ಆಗಿದೆ. ಯಾರೇ ಗೆದ್ರು 10,000 ಒಳಗಡೆ ಈ ಬಾರಿ ಅದನ್ನು ಕೂಡ ದಾಟಿ ಗೆಲ್ತೀರಾ? ಯಾಕಂದ್ರೆ 5 ಗ್ಯಾರಂಟಿಗಳು ವರ್ಕೌಟ್ ಆಗ್ತವೆ ಅನ್ನೋದನ್ನ ನೀವು ಹೇಳ್ತಿದ್ದೀರಾ, ಸಿದ್ದರಾಮಯ್ಯ ಅವರು ಕೂಡ ಹೇಳ್ತಿದ್ದಾರೆ. ಈಗ ನೋಡಿ ಸರ್, ಹೋದ ಸಲ 6,000 ಚಿಲ್ಲರೆಯಲ್ಲಿ ಬಂದಿತ್ತು. ಈ ಸಲ ಹೆಚ್ಚಿನ ಒಂದು ಆಗುತ್ತೆ. ಯಾಕಂದ್ರೆ ನಮ್ಮ ಸರ್ಕಾರ ಮಾಡಿರೋ ಸಾಧನೆಗಳಿರ್ಬೋದು, ಗ್ಯಾರಂಟಿ ಯೋಜನೆಗಳಿರ್ಬೋದು, ನಮ್ಮ ತಂದೆ ಮಾಡಿರೋ ಸೇವೆಗಳಿರ್ಬೋದು, ಮತ್ತು ನಮ್ಮ ಮುಖ್ಯಮಂತ್ರಿಯವರು ಈಗ ರಾಜ್ಯದ ಮುಖ್ಯಮಂತ್ರಿಯವರು. ಆದರೆ ನಮಗೆ ಮಾತ್ರ ನಮ್ಮ ತಂದೆಯವರು, ಯಾಕಂದ್ರೆ ನಮಗಷ್ಟೇ ಅವರು ಪ್ರೀತಿಯಿಂದ ನಮ್ಮನ್ನ ಮೇಟಿಯವ್ರ ಮಕ್ಕಳು ನನ್ನ ಮಕ್ಕಳು ಅಂತ ಕೇಳ್ತಾರೆ. ಡಾಕ್ಟರ್ ಯತೇಂದ್ರ ಸಾಹೇಬರು ಅಷ್ಟೇ ನಮ್ಮನ್ನೆಲ್ಲ ಸೋದರಿ ಥರನೇ ಅವರು ಇದು ಮಾಡ್ತಾರೆ. ನಮ್ಮ ಮನೆಯಲ್ಲಿ ಒಬ್ಬ ಕುಟುಂಬರು ಹೋಗಿದ್ದಾರೆ, ಹಿರಿಯರು ಹೋಗಿದ್ದಾರೆ, ಆ ಸ್ಥಾನ ವಾಪಸ್ ತುಂಬಬೇಕು ಅಂತ ಯತೇಂದ್ರ ಸರ್ ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ ಸರ್. ನಮ್ಮ ಜಾರಕಿಹೊಳಿ ಅಣ್ಣವರಂತೂ ನಿಮಗೆ ಗೊತ್ತೇ ಇದೆ, ನಮ್ಮ ತಂದೆಯವರು ಹೋದ ಒಂದು 2-3 ತಿಂಗಳು ಮಾತ್ರ, ಅವರು 3 ತಿಂಗಳಿಂದ ಅವರು ಭಾಳ ರೂಟ್ ಲೆವೆಲ್ ಕೆಲಸ ಮಾಡ್ತಿದ್ದಾರೆ. ಬಹುಶಃ ಅವರಷ್ಟು ಕೆಲಸ ನಾವು ಯಾವತ್ತೂ ಇಷ್ಟು ವರ್ಷ ಮಾಡ್ಕೊಂಡು ಬಂದಿದ್ದೀವಿ. ಬಟ್ ಜಾರಕಿಹೊಳಿ ಅಣ್ಣವ್ರು ಮಾಡಿದಷ್ಟು ನಾವು ಮಾಡೋಕ್ಕಾಗಲ್ಲ ಸರ್. ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲ, ಜಾರಕಿಹೊಳಿ ಅವರು ಹಿಂದೆ ಬೊಮ್ಮಾಯಿಯವರ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಅವಾಗ ಟಾಸ್ಕ್ ಕೊಟ್ಟಿತ್ತು. ಹೌದು ಸರ್. ಯಾವತ್ತು ಕಾಂಗ್ರೆಸ್ಗೆ ಅದು ಆ ಕ್ಷೇತ್ರಕ್ಕೆ ಇತ್ತೀಚೆಗೆ ಗೆದ್ದೇ ಇರಲಿಲ್ಲ. ಅದರಲ್ಲೂ ಒಬ್ಬ ಅಲ್ಪಸಂಖ್ಯಾತ ಅಭ್ಯರ್ಥಿಯನ್ನ ಹಾಕಿಸಿ ಸಿದ್ದರಾಮಯ್ಯ ಅವರೇ ಆ ಟಾಸ್ಕ್ ಕೊಟ್ಟಿದ್ದು, ಅದರಲ್ಲೂ ಕೂಡ ಯಶಸ್ವಿ ಆಗಿದ್ರು. ಅಂತದ್ದೇ ವರ್ಕೌಟ್ ಇಲ್ಲೂ ಕೂಡ ಆಗುತ್ತೆ ಅನ್ನುವಂತ ಭರವಸೆ 100% ಆಗುತ್ತೆ, 100% ಆಗುತ್ತೆ. ಯಾಕಂದ್ರೆ ಅದರಲ್ಲಿ ಏನು ಸಂಶಯನೇ ಇಲ್ಲ. ಸಿದ್ದರಾಮಯ್ಯ ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಪ್ಲಾನ್ ಮಾಡಿದ್ರೆ ಯಾವುದೇ ಚುನಾವಣೆ ಗೆಲ್ಲೋದೇನು ಬಹಳ ಕಷ್ಟ ಇಲ್ಲ. ಅದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಪುತ್ರನೇ ಅಭ್ಯರ್ಥಿ ಆದಾಗೂ ಕೂಡ ಅದು ಸಕ್ಸಸ್ ಆದ್ರು. ಅಂತ ರಿಸಲ್ಟ್ ಬಾಗಲಕೋಟೆಯಲ್ಲೂ ಕೂಡ ಬರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ. ಹೌದು ಸರ್, ಬರುತ್ತೆ ಸರ್, ಬರುತ್ತೆ, ಏನು ಅದೇ ಇಲ್ಲ ಸರ್, ಗ್ಯಾರಂಟಿ ಬರುತ್ತೆ. ಬಿಜೆಪಿಯವರು ಮಾಡ್ತಿರುವಂತಹ ಪ್ರಚಾರಕ್ಕೇನು ಮಣೆ ಹಾಕಲ್ಲ ಇಲ್ಲಿನ ಕಾರ್ಯಕರ್ತರು, ಇಲ್ಲಿನ ಮತದಾರರು ಅಂತ? ಇಲ್ಲ ಸರ್, ಹಾಕಲ್ಲ ಸರ್. ಯಾಕಂದ್ರೆ ನಮ್ಮ ತಂದೆಯವರು ಅವರು ಇಲೆಕ್ಷನ್ದಾಗ ಮಾತ್ರ ಒಂದು ಪಕ್ಷವನ್ನು ನೋಡ್ತಾ ಇದ್ರು. ಇಲೆಕ್ಷನ್ ಆದಮೇಲೆ ಅವರು ಯಾರೇ ಬಂದ್ರೂ ನಾನು ಸೇವೆ ಮಾಡೋಕ್ಕೆ ಇರೋದು, ಯಾವುದೇ ರೀತಿಯಿಂದ ನಾನು ಯಾವುದು ಜಾತಿ ಪಕ್ಷ ಯಾವುದು ಮಾಡ್ತಾ ಇರಲಿಲ್ಲ ಸರ್. ಯಾರು ಬಂದರೂ ನಮ್ಮ ತಂದೆ ಲೆಟರ್ ಕೊಡ್ತಾ ಇದ್ರು, ಯಾರು ಬಂದರೂ ಫೋನ್ ಮಾಡಿ ಹೇಳ್ತಾ ಇದ್ರು. ಈಗ ನೋಡಿ, ಗಾಡಿ ರೋಡಲ್ಲಿ ಹೋಗ್ತಾ ಗಾಡಿ ಇರುತ್ತೆ, ರೈತರು ಏನೋ ಬಂದಿರ್ತಾರೆ, ಒಂದೊಂದ್ಸಲ ಏನೋ ಲೈಸೆನ್ಸ್ ಬಿಟ್ಟು ಬಂದಿರ್ತಾರೆ, ಇನ್ನೊಂದು ಬಂದಿರ್ತಾರೆ. ಅವಾಗ ತಕ್ಷಣ ಈಗ ನಮ್ಮವರೆಲ್ಲ ಇದೆ, ತಕ್ಷಣ ಫೋನ್ ಮಾಡ್ತಾರೆ, ಗಾಡಿ ಬಿಡಬೇಕು, ಗಾಡಿ ಹಿಡಿದ್ಬಿಟ್ಟಿದ್ದಾರೆ, ಇನ್ನೊಂದ್ಸಲ ನಾವು ಆ ತಪ್ಪು ಮಾಡಲ್ಲ, ಇದೊಂದ್ಸಲ ನಮ್ಮ ಜೇಬಲ್ಲಿ ದುಡ್ಡು ಇಲ್ಲ, ನಾವು ಹಾಗೆ ಬಂದ್ಬಿಟ್ಟಿದ್ವಿ. ಯಾಕಂದ್ರೆ ರೈತರು ಜಮೀನಿಗೆ ಹೋಗ್ತಾ ಇರ್ತಾರೆ, ಇನ್ನೊಂದಕ್ಕೆ ಹೋಗ್ತಾ ಇರ್ತಾರೆ, ಇನ್ನೂ ಎಮರ್ಜೆನ್ಸಿಗೆ ಹೋಗ್ತಾರೆ. ಆ ಟೈಮ್ದಾಗ ನೀವು ಯಾರು, ಯಾವ ಜಾತಿ, ಯಾವ ಪಕ್ಷ, ನಾವು ಏನೂ ಕೇಳೋಕ್ಕಾಗಲ್ಲ ಸರ್. ಮಾನವೀಯತೆ ದೃಷ್ಟಿಯಿಂದ ನಾವು ಆಗಿಂದಾಗ ಅವಾಗ ನಾವು ಸಹಾಯ ಮಾಡಬೇಕಾಗತ್ತೆ. ಯಾಕಂದ್ರೆ ನಮಗೆ ಸಹಾಯ ಮಾಡಲಿಕ್ಕೆ ಅವಕಾಶ ಕೊಟ್ಟವರು ಅವರಲ್ಲ ಸರ್, ನಮ್ಮನ್ನು ಬೆಳೆಸಿದವರು ಅವರಲ್ಲ, ನಾವು ಹೇಗೆ ಅವ್ರನ್ನ ಇದನ್ನು ಮಾಡೋಕ್ಕಾಗತ್ತೆ? ಓಕೆ, ಹಂಗಾದ್ರೆ ಈ ಬಾರಿ ಬಾಗಲಕೋಟೆ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಅವರಿಗೆ ಏನು ಸಮಸ್ಯೆ ಇಲ್ಲ ಅಂತ ಹೇಳಿ? ಇಲ್ಲ ಸರ್, ಸಮಸ್ಯೆ ಇಲ್ಲ. ಹಿಂದಿನ ಅಂತರಕ್ಕಿಂತ ಜಾಸ್ತಿ ಅಂತರದಲ್ಲೇ ಗೆಲ್ತಾರೆ. ಹೌದು ಸರ್. ಓಕೆ ಮೇಡಮ್, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಗ್ಯಾರಂಟಿ ನ್ಯೂಸ್ನ ವಿಶೇಷ ಸಂದರ್ಶನ. ಬಾಯಕ್ಕ ಮೇಟಿ ಅವರು ಬಹಳಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಈ ಬಾರಿ ನಡೀತಾ ಇರುವಂತಹ ಬೈ ಎಲೆಕ್ಷನ್ ಕೂಡ ನಮ್ಮ ತಂದೆ ಅಕಾಲಿಕ ಮರಣದಿಂದ ಬಂದಿರುವಂತಹ ಒಂದು ಚುನಾವಣೆ. ಆದ್ರೆ ಕುಟುಂಬದಲ್ಲಿ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಾಗಿರ್ಬೋದು, ಚುನಾವಣೆ ಮಾಡುವಂತಹ ಒಂದು ವಿಚಾರದಲ್ಲಾಗಿರ್ಬೋದು ಯಾವುದೇ ಸಮಸ್ಯೆನೂ ಕೂಡ ಇಲ್ಲ. ಸಮಸ್ಯೆ ಕೇವಲ ವಿರೋಧ ಪಕ್ಷಗಳು ಸೃಷ್ಟಿ ಮಾಡ್ಕೊಂಡಿರೋದಷ್ಟೇ. ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ವಿ. ಇಡೀ ರಾಜ್ಯಾದ್ಯಂತ ಜಾರಿಯಾಗಿರುವಂತಹ 5 ಗ್ಯಾರಂಟಿಗಳು ಬಾಗಲಕೋಟೆಯಲ್ಲಿರುವಂತಹ ಫಲಾನುಭವಿಗಳು ಅದನ್ನು ಒಪ್ಪಿದ್ದಾರೆ. ಆ ಒಪ್ಪಿಗೆ 9ನೇ ತಾರೀಕು ನಡೆಯುವಂತಹ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಮತದಾನವನ್ನು ಮಾಡ್ತಾರೆ.
ಫಲಿತಾಂಶ ಬಂದಾಗ ಬಿಜೆಪಿ ಅವರು ಕೂಡ ಅದರ ಗೊತ್ತಾಗುತ್ತೆ ಅನ್ನುವಂಥದ್ದನ್ನ ಹೇಳ್ತಾರೆ.